ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಶುಭೋದಯ ಸೂಪರ್ ಫಾಸ್ಟ್ಗೆ ಸ್ವಾಗತ. ನಾನು ಮೋನಿಕಾ ಎಸ್ ನಾಗರಾಜು. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಈಗ ಪ್ರಮುಖ 30 ಸುದ್ದಿಯನ್ನು ಫಟಾಫಟ್ ನೋಡ್ತಾ ಹೋಗೋಣ. ದುಬೈನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ನಡೆದಂತಹ ಭಾರತ ನ್ಯೂಜಿಲೆಂಡ್ ನಡುವಿನ 2025ರ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಅಮೋಘ ಗೆಲುವು ಸಾಧಿಸಿದೆ. ತೀರಾ ರೋಚಕತೆಯಿಂದ ಕೂಡಿದಂತಹ ಈ ಪಂದ್ಯದಲ್ಲಿ ಬಲಿಷ್ಠ ಕಿವೀಸ್ ತಂಡವನ್ನ 5 ವಿಕೆಟ್ಗಳಿಂದ ಮಣಿಸಿದ ರೋಹಿತ್ ಪಡೆ ಚಾಂಪಿಯನ್ಸ್ ಟ್ರೋಫಿ ಎತ್ತಿ ಹಿಡಿದಿದೆ. ಈ ಮೂಲಕ 25 ವರ್ಷಗಳ ಸೇಡನ್ನ ತೀರಿಸಿಕೊಂಡಿದ್ದು 12 ವರ್ಷಗಳ ಬಳಿಕ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. 3ನೇ ಬಾರಿ ಚಾಂಪಿಯನ್ಸ್ ಟ್ರೋಫಿ ಎತ್ತಿ ಹಿಡಿದಿದೆ. ಈ ನಡುವೆ ನಾನು ಒನ್ ಡೇ ಕ್ರಿಕೆಟ್ ಬಿಟ್ಟು ಎಲ್ಲೂ ಹೋಗಲ್ಲ, ನಾನು ಏಕದಿನ ಕ್ರಿಕೆಟ್ನಿಂದ ನಿವೃತ್ತಿಯಾಗಲ್ಲ ಅಂತ ರೋಹಿತ್ ಶರ್ಮಾ ಹೇಳಿದ್ದಾರೆ. 37 ವರ್ಷದ ತುಂಬಿರುವಂತಹ ರೋಹಿತ್ ಶರ್ಮಾ 40 ವರ್ಷದ ಆಸುಪಾಸಿನಲ್ಲಿದ್ದಾರೆ. ಇದೇ ಕಾರಣಕ್ಕೆ ಏಕದಿನ ಕ್ರಿಕೆಟ್ನಿಂದ ದೂರ ಉಳಿಯುತ್ತಾರೆ ಎಂಬ ವದಂತಿಗಳಿಗೆ ತೆರೆ ಎಳೆದಿದ್ದಾರೆ. ಟೀಂ ಇಂಡಿಯಾಗೆ 4 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸ್ತಾ ಇದ್ದಂತೆ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಬೆಂಗಳೂರಿನ ಒರಾಯನ್ ಮಾಲ್ ಎದುರು ಡೊಳ್ಳು ಬಾರಿಸಿ ಚಪ್ಪಳೆ ಶಿಳ್ಳೆ ಹಾಕಿ ವಿಜಯೋತ್ಸವವನ್ನು ಆಚರಿಸಿದ್ದಾರೆ. ಟೀಂ ಇಂಡಿಯಾ ಚಾಂಪಿಯನ್ ಪಟ್ಟ ಮುಡಿಗೇರಿಸಿಕೊಳ್ತಿದ್ದಂತೆ ಮೈಸೂರಿನ ಅಗ್ರಹಾರ ವೃತ್ತದಲ್ಲಿ ಕ್ರಿಕೆಟ್ ಪ್ರೇಮಿಗಳು ಸಂಭ್ರಮಾಚರಣೆಯನ್ನು ಮಾಡಿದ್ರು. ಭಾರತದ ಧ್ವಜವನ್ನು ಹಿಡಿದು ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆಯನ್ನು ಮೊಳಗಿಸಿದ್ರು. ಹುಬ್ಬಳ್ಳಿ ಚೆನ್ನಮ್ಮ ವೃತ್ತದಲ್ಲಿ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ತಮಟೆ ಬಾರಿಸಿ ಮಕ್ಕಳು ಯುವಕರು ಕುಣಿದು ಕುಪ್ಪಳಿಸಿದರು. ಶಿವಮೊಗ್ಗದ ಗೋಪಿ ಸರ್ಕಲ್ನಲ್ಲಿ ಕ್ರಿಕೆಟ್ ಪ್ರೇಮಿಗಳು ಸಿಹಿ ಹಂಚಿ ಪಟಾಕಿ ಸಿಡಿಸಿದರು. ಚಾಂಪಿಯನ್ಸ್ ಟ್ರೋಫಿ ಟೀಂ ಇಂಡಿಯಾ ಮುಡಿಗೇರ್ತಾ ಇದ್ದಂತೆ ವಿಜಯಪುರದಲ್ಲಿ ಯುವಕರು ಕುಣಿದು ಕುಪ್ಪಳಿಸಿದ್ದು, ಹಲಗೆ ಹೊಡೆದು ಸಂತಸವನ್ನು ವ್ಯಕ್ತಪಡಿಸಿದರು. ಬೀದರ್ನ ಅಂಬೇಡ್ಕರ್ ವೃತ್ತದಲ್ಲಿ ಸೈಕಲ್ಗೆ ರಾಷ್ಟ್ರಧ್ವಜವನ್ನು ಕಟ್ಟಿ ಯುವಕರು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಪಟಾಕಿ ಸಿಡಿಸಿ ಜಯಘೋಷವನ್ನು ಕೂಗಿ ಖುಷಿಪಟ್ಟರು. ಹಾಗೆ ಬೆಳಗಾವಿಯಲ್ಲೂ ಕೂಡ ಯುವಕರು ಭರ್ಜರಿಯಾಗಿ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಿ ಕುಣಿದಾಡಿದರು. ಟೀಂ ಇಂಡಿಯಾ ಗೆಲುವಿಗೆ ಪ್ರಧಾನಿ ಮೋದಿ ಶುಭ ಕೋರಿದ್ದಾರೆ. ಟ್ರೋಫಿ ಗೆದ್ದು ಬೀಗಿದ ಟೀಂ ಇಂಡಿಯಾ ಬಗ್ಗೆ ಹೆಮ್ಮೆ ಇದೆ. ಅಸಾಧಾರಣ ಆಟ, ಅಸಾಧಾರಣ ಫಲಿತಾಂಶ ಅಂತ ಎಕ್ಸ್ನಲ್ಲಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಇನ್ನು ಅಭಿನಂದನೆಗಳು ಚಾಂಪಿಯನ್ಸ್, ಭಾರತೀಯರ ಹೃದಯಗಳಿಗೆ ಹೆಮ್ಮೆ ಮೂಡಿಸಿದ್ದೀರಿ. ಟೀಂ ಇಂಡಿಯಾದ ಅದ್ಭುತ ಓಟ ಸ್ಫೂರ್ತಿದಾಯಕ ಅಂತ ಟೀಂ ಇಂಡಿಯಾಗೆ ಶುಭ ಕೋರಿ ರಾಹುಲ್ ಗಾಂಧಿ ಕೂಡ ಟ್ವೀಟ್ ಮಾಡಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಎಕ್ಸ್ನಲ್ಲಿ ಅಭಿನಂದನೆ ಸಲ್ಲಿಸಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಅಮೋಘ ಆಟದ ಮೂಲಕ ಭಾರತ ತಂಡ ಚಾಂಪಿಯನ್ ಟ್ರೋಫಿಯ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಇಡೀ ಪಂದ್ಯಾವಳಿಯಲ್ಲಿ ಸೋಲಿಲ್ಲದ ಸರದಾರ ಭಾರತೀಯ ತಂಡಕ್ಕೆ ಅಭಿನಂದನೆಗಳು. ಬೌಲಿಂಗ್, ಬ್ಯಾಟಿಂಗ್, ಕ್ಷೇತ್ರ ರಕ್ಷಣೆ ಹೀಗೆ ಎಲ್ಲಾ ವಿಭಾಗಗಳಲ್ಲೂ ಕೂಡ ನಮ್ಮವರ ಆಟ ಹುಬ್ಬೇರಿಸುವಂತಿತ್ತು. ಪ್ರತಿ ಪಂದ್ಯದಲ್ಲೂ ಕೂಡ ರನ್ ಗಳಿಸ್ತಾ ನಿರಂತರವಾಗಿ ತಂಡವನ್ನ ಗೆಲುವಿನ ದಡ ಸೇರಿಸುತ್ತಿರುವ ನಾಡಿನ ಮನೆಮಗ ಕೆಎಲ್ ರಾಹುಲ್ ಆಟ ಹೆಚ್ಚು ಖುಷಿ ಕೊಟ್ಟಿದೆ. ಭಾರತ ಗೆದ್ದಿದೆ, ಈ ಸಲ ಕಪ್ ನಮ್ದೇ ಅಂತ ಸಿಎಂ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಕೆಪಿಎಸ್ಸಿ ಅನ್ಯಾಯದ ವಿರುದ್ಧ ಕರವೇ ಬೃಹತ್ ಹೋರಾಟಕ್ಕೆ ಕರೆಯನ್ನು ನೀಡಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇಂದಿನಿಂದ ಅಹೋರಾತ್ರಿ ಧರಣಿ ನಡೆಸಲಿಕ್ಕೆ ನಿರ್ಧಾರ ಮಾಡಿದೆ. ಸರ್ಕಾರ ಕೆಎಎಸ್ ಪರೀಕ್ಷೆ ಮರು ಅಧಿಸೂಚನೆ ಹೊರಡಿಸುವವರೆಗೂ ಹೋರಾಟ ನಡೆಸಲಿಕ್ಕೆ ಕರವೇ ನಾರಾಯಣಗೌಡ ಬಣ ಕರೆಯನ್ನು ಕೊಟ್ಟಿದೆ. ಪ್ರತಿಭಟನೆಯಲ್ಲಿ ರಾಜ್ಯದ ಪ್ರಮುಖ ಸಾಹಿತಿಗಳು, ಸಂಘ ಸಂಸ್ಥೆಗಳ ಮುಖ್ಯಸ್ಥರು, ನೂರಾರು ಸಂಖ್ಯೆಯ ವಿದ್ಯಾರ್ಥಿಗಳು ಪಾಲ್ಗೊಳ್ಳಲಿದ್ದಾರೆ. ಕನ್ನಡ, ಕನ್ನಡಿಗ, ಕರ್ನಾಟಕ ನಮ್ದು ನಮ್ದು ಅಂತ ಹೇಳಿಕೊಳ್ಳುವಂತ ಸರ್ಕಾರದ ಸಂದರ್ಭಕ್ಕೆ 76,000 ಆ ಮಕ್ಕಳ ಕಣ್ಣಿಗೆ ಕಾಣಲಿಲ್ಲ.
ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ರೆಬೆಲ್ಸ್ ಲೀಡರ್ಗಳ ಭೇಟಿಗೆ ಅಮಿತ್ ಶಾ ಸಮಯ ಕೊಟ್ಟಿದ್ದಾರೆ. ಕಳೆದ ಕೆಲವು ತಿಂಗಳಿನಿಂದ ಅಮಿತ್ ಶಾ ಭೇಟಿಗೆ ರೆಬೆಲ್ಸ್ ತಂಡ ಪ್ರಯತ್ನವನ್ನ ಪಟ್ಟಿತ್ತು. ನಾಳೆ ಅಮಿತ್ ಶಾ ಭೇಟಿಗೆ ಸಮಯ ಕೊಟ್ಟಿದ್ದು ವಿಜೇಂದ್ರ ವಿರುದ್ಧ ದೂರು ಕೊಡಲು ರೆಬೆಲ್ಸ್ ತಂಡ ಸಜ್ಜಾಗಿದೆ. ಮೊನ್ನೆ ಕಾರ್ಯಕ್ರಮದ ವೇಳೆ ಅಮಿತ್ ಶಾಗೆ ವೇದಿಕೆಯಲ್ಲೇ ಲಿಂಬಾವಣಿ ದೂರಿನ ಪಟ್ಟಿಯನ್ನು ಕೊಟ್ಟಿದ್ರು. ಸದ್ಯ ಈ ಸಂಬಂಧ ಭೇಟಿಗೆ ಅಮಿತ್ ಶಾ ಅವಕಾಶವನ್ನು ಕೊಟ್ಟಿದ್ದು ಬಣ ಸಂಘರ್ಷಕ್ಕೆ ಅಮಿತ್ ಶಾ ಬ್ರೇಕ್ ಹಾಕ್ತಾರಾ ಕಾದು ನೋಡಬೇಕಿದೆ. ಇಂದು ಸದನದಲ್ಲಿ ಬಜೆಟ್ ಮೇಲಿನ ಚರ್ಚೆ ನಡೆಯಲಿದೆ. ಈಗಾಗಲೇ ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ಮಾತಿನ ಸಮರ ನಡೆದಿದೆ. ಈ ಮಧ್ಯೆ ಇಂದು ವಿಧಾನಸಭೆ ಪರಿಷತ್ನಲ್ಲಿ ಬಜೆಟ್ ಮೇಲೆ ಚರ್ಚೆ ನಡೆಯಲಿದ್ದು ಸರ್ಕಾರದ ವಿರುದ್ಧ ಚಾಟಿ ಬೀಸಲಿಕ್ಕೆ ಬಿಜೆಪಿ ಸಜ್ಜಾಗಿದೆ. ಮುಸ್ಲಿಮರಿಗೆ ಬಜೆಟ್ನಲ್ಲಿ ಕೊಟ್ಟಿರುವಂತಹ ಅನುದಾನವನ್ನೇ ಟಾರ್ಗೆಟ್ ಮಾಡಲಿಕ್ಕೆ ವಿಪಕ್ಷಗಳು ನಿರ್ಧಾರವನ್ನು ಮಾಡಿವೆ. ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಬಜೆಟ್ ಹೈಲೈಟ್ಸ್ ಮುಂದಿಟ್ಕೊಂಡು ಕಮಲ ಪಡೆ ನೀಡಲಿಸೋದಕ್ಕೆ ಅಸ್ತ್ರಗಳನ್ನು ರೆಡಿ ಮಾಡಿಕೊಂಡಿದ್ದಾರೆ. ಇಂದು ಸಂಜೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಅಧಿವೇಶನದಲ್ಲಿ ವಿಪಕ್ಷಗಳ ಆರೋಪಕ್ಕೆ ತಿರುಗೇಟು ನೀಡುವ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯಲಿದೆ. ಇನ್ನು ಕೆಪಿಎಸ್ಸಿ ಗೊಂದಲ, ಕಾನೂನು ಸುವ್ಯವಸ್ಥೆ ಸೇರಿದಂತೆ ಅನೇಕ ವಿಚಾರಗಳ ಚರ್ಚೆ ನಡೆಯಲಿದೆ. ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಕೆಪಿಸಿಸಿ ಕಾರ್ಯಾಧ್ಯಕ್ಷರುಗಳು, ಶಾಸಕರು, ಎಂಎಲ್ಸಿಗಳು ಭಾಗಿಯಾಗಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಹೊಂದಾಣಿಕೆ ಇಲ್ಲ ಅನ್ನೋದು ಖರ್ಗೆ ಮಾತಿನಿಂದ ಸ್ಪಷ್ಟವಾಗಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಹಿಂದೆಯೂ ಹೊಂದಾಣಿಕೆ ಇರಲಿಲ್ಲ, ಮುಂದೇನೂ ಹೊಂದಾಣಿಕೆ ಆಗಲ್ಲ. ಡಿಕೆ ಶಿವಕುಮಾರ್ ಒಗ್ಗಟ್ಟಾಗಿ ಹೋಗಬೇಕು ಅಂತ ಖರ್ಗೆ ಹೇಳಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರು ಆ ಮಾತು ಹೇಳಿದ್ದಾರೆ ಅಂದ್ರೆ ಇವಾಗ ಒಗ್ಗಟ್ಟು ಇಲ್ಲ ಅಂತ ಅರ್ಥ. ನಾನು ಖರ್ಗೆ ಅವರ ವಿಡಿಯೋ ನೋಡಿದ್ದೇನೆ, ಅವರಲ್ಲಿ ಒಗ್ಗಟ್ಟಿಲ್ಲ, ರಾಷ್ಟ್ರೀಯ ನಾಯಕರು ಒಪ್ಕೊಂಡಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಹೋಗಬೇಕು ಅಂತ ಹೇಳಿದ್ದಾರೆ. ನಾನು ಅವ್ರದ್ದು ವಿಡಿಯೋ ನೋಡಿದ್ದು, ನಾನು ಒಗ್ಗಟ್ಟಾಗಿ ಹೋಗಬೇಕು ಅಂತ ಹೇಳಾರ. ಅಂದರೆ ಈಗ ಒಗ್ಗಟ್ಟಾಗಿ ಹೊಂಟಿಲ್ಲ ಅಂತ ರಾಷ್ಟ್ರೀಯ ಅಧ್ಯಕ್ಷರು ಒಪ್ಪಿಕೊಂಡಾರ. ಹಾಗಾಗಿ ಅವ್ರದ್ದು ಪರಿಸ್ಥಿತಿ ಏನದ ಅಂತ ಇದರಿಂದ ಭಾಳ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಮತ್ತು ಒಬ್ಬರು ಹೇಳ್ತಾರೆ 2028ರವರೆಗೆ 19ನೇ ಬಜೆಟನ್ನು ಅವರು ಮುಖ್ಯಮಂತ್ರಿಗಳ ಮಗ ಸುಪುತ್ರ ಹೇಳೋದು ನಮ್ಮ ಪೂಜ್ಯ ತಂದೆಯವರು ಅದನ್ನು ಬಜೆಟ್ ಮಂಡನೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆಮೇಲಿಂದ ಡಿ ಕೆ ಶಿವಕುಮಾರ್ ಅವರ ಇವ್ರು ಹೇಳ್ತಾರೆ ನೆಕ್ಸ್ಟ್ ಬಜೆಟು ಡಿ ಕೆ ಶಿವಕುಮಾರ್ ಅವರು ಮಂಡಿಸ್ತಾರೆ ಅಂತ. ಸೊ ಹೀಗಾಗಿ ಕಾಂಗ್ರೆಸ್ ಪಾರ್ಟಿಯೊಳಗೆ ಸರ್ಕಾರದಲ್ಲಿ ಯಾವುದೂ ಸರಿ ಇಲ್ಲ ಅಂತ ತಿಳ್ಕೊಂಡು ಅವರು ಒಪ್ಕೊಂಡಿದ್ದಾರೆ. ಇದರ ಅರ್ಥ ಇಷ್ಟ, ಒಟ್ಟಿಗೆ ಹೋಗ್ಬೇಕು ಅಂತ ಅವ್ರು ಹಿಂದೂ ಹೇಳಿದ್ದಾರೆ, ಈಗೂ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರು ಹಿಂದೆ ಹೇಳಿದ್ದು ಕೇಳಿಲ್ಲ, ಈಗ ಹೇಳಿದ್ದು ಕೇಳೋದಿಲ್ಲ, ಮುಂದೆ ಹೇಳಿದ್ದು ಕೇಳೋದಿಲ್ಲ ಅಂತ. ಹಲಾಲ್ ಬಜೆಟ್ ಅಂತ ಬಿಜೆಪಿ ಪ್ರತಿಭಟನೆ ನಡೆಸಿದ ವಿಚಾರದ ಬಗ್ಗೆ ಮಂಡ್ಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಬಿಜೆಪಿಯವರ ಅಸೂಯೆಗೆ ಮತ್ತಿಲ್ಲ. ಅವರಿಗೆ ತಾಕತ್ತಿದ್ರೆ, ರಾಜ್ಯದ ಬಗ್ಗೆ ಗೌರವ ಇದ್ರೆ, ಸ್ವಾಭಿಮಾನ ಇದ್ರೆ ಕೇಂದ್ರದ ವಿರುದ್ಧ ಪ್ರತಿಭಟನೆ ಮಾಡಲಿ. ನಾವು ಎಲ್ಲಾ ರಂಗಕ್ಕೂ 4 ಲಕ್ಷ ಕೋಟಿ ಬಜೆಟ್ ಅನ್ನು ಕೊಟ್ಟಿದ್ದೇವೆ. ಅವರಲ್ಲಿ ಹೃದಯ ಶ್ರೀಮಂತಿಕೆ ಇಲ್ಲ. ನಾವು ಬಡವರ ಬದುಕು ಬದಲಾವಣೆ ಮಾಡಲಿಕ್ಕೆ 5 ಗ್ಯಾರಂಟಿ ಕೊಟ್ಟಿದ್ದೇವೆ. ಬಿಜೆಪಿಯವರು ಸಮಾಜವನ್ನ ಒಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಸೂಯೆಗೆ ಮದ್ದಿಲ್ಲ. ಬಿಜೆಪಿಯವರ ಪ್ರತಿಭಟನೆ ಇದೆಯಲ್ಲ, ಅಸೂಯೆಗೆ ಮದ್ದಿಲ್ಲ. ಇಂಥ ಬಜೆಟ್ ಕೇಂದ್ರ ಸರ್ಕಾರದ ಮೇಲೆ ಅವ್ರು ಪ್ರತಿಭಟನೆ ಮಾಡಬೇಕು. ಅವ್ರಿಗೇನಾದ್ರು ತಾಕತ್ತಿದ್ರೆ, ಅವ್ರಿಗೇನಾದ್ರು ರಾಜ್ಯದ ಬಗ್ಗೆ ಗೌರವ ಇದ್ರೆ, ಅವ್ರಿಗೆ ಸ್ವಾಭಿಮಾನ ಇದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಬಜೆಟ್ ಮಾಡಬೇಕು. ನಾವು ಎಲ್ಲ ರಂಗದಲ್ಲೂ ಕೂಡ 4 ಲಕ್ಷ ಕೋಟಿ ಬಜೆಟ್ ಅನ್ನ ಇವತ್ತು ನಾವು ಕೊಟ್ಟಿದ್ದೇವೆ. ಅವ್ರ ಕೈಲಿ ಹೃದಯ ಶ್ರೀಮಂತಿಕೆ ಇಲ್ಲ. ನಾವು ಬಡವರ ಬದುಕನ್ನ ಬದಲಾವಣೆ ಮಾಡಬೇಕು ಅಂತೇಳಿ 5 ಗ್ಯಾರಂಟಿ ಕೊಟ್ಟು ಇಂಪ್ಲಿಮೆಂಟ್ ಮಾಡಿದೀವಲ್ಲ, ಅದನ್ನ ಹಳ್ಳಿ ಜನ ಅವ್ರಿಗೆ ಏನು ತೀರ್ಪನ್ನ ಕೊಡ್ತಾ ಇದ್ದಾರೆ ಅದನ್ನ ಅವ್ರ ಕೈಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಸೊ ಇವರು ಸಮಾಜನ ಒಡೆಯಕ್ ಹೋಯ್ತಾ ಇದ್ದಾರೆ. ನಾವು ಸಮಾಜದಲ್ಲಿ ಹಿಂದುಳಿದು ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ಕನಕಪುರ ಪ್ರವಾಸವನ್ನ ಕೈಗೊಂಡಿದ್ದರು. ಭೂಹಳ್ಳಿ ಅರಣ್ಯ ವ್ಯಾಪ್ತಿಯಲ್ಲಿ ಮುತ್ತತ್ತಿಗೆ ಸಂಪರ್ಕ ಸಾಧಿಸುವ ರಸ್ತೆ ಕಾಮಗಾರಿಗೆ ಚಾಲನೆ ಕೊಟ್ಟರು. ಇದೇ ಡಿಸಿಎಂ ಡಿಕೆ ಶಿವಕುಮಾರ್ ರೈಲ್ವೆ ಬ್ಯಾರಿಕೇಡ್ಗಳ ವೀಕ್ಷಣೆ ಮಾಡಿದ್ರು. ಇದೇ ವೇಳೆ ಕಾಡಾನೆ ತಡೆಗೆ ರೈಲ್ವೆ ಬ್ಯಾರಿಕೇಡ್ ನಿರ್ಮಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಸಂಗಮ ವನ್ಯಜೀವಿ ವಲಯ ಅರಣ್ಯಕ್ಕೆ ಕಾವೇರಿ ಏನು ದಟ್ಟನಲ್ಲಿ ಇರುವಂತ ಭೂಮಿಗೆ ನಮ್ಮ ರೈತರನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಹೆಚ್ಚು ಕಮ್ಮಿ ಒಂದು ಅರ್ಧ ರೈಲ್ವೆ ಬ್ಯಾರಿಕ್ನ ಹಾಕಿದೀವಿ. ಈ ಭಾಗದಲ್ಲಿ ಎಲ್ಲ ಇದು ಆನೆ ಬರೋದು ಸ್ವಲ್ಪ ಕಡಿಮೆ ಆಗಿದೆ. ಈ ವರ್ಷ ಖಂಡ್ರೆ ಅವರು ಬಂದು ವಿಸಿಟ್ ಮಾಡಿದ್ಮೇಲೆ 330 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಇದಕ್ಕೆ. ಬಹುಶಃ ಇನ್ನ 130 ಕೋಟಿ ರೂಪಾಯಿ ಆದ್ರೆ ಇನ್ನು ಇಡೀ ನಮ್ಮ ಕ್ಷೇತ್ರದಲ್ಲಿ ಸ್ವಲ್ಪ ರಕ್ಷಣೆ ಆದಂಗೆ ಆಗ್ತದೆ ಇಡೀ ನಮ್ಮ ಜಿಲ್ಲೆಗೆ.
ಮುಂದೊಂದು ದಿನದಲ್ಲಿ ಈ ಕೆಲಸ ಕೂಡ ನಾವು ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಈಗ ನಮ್ಮ ಲೋಕೋಪಯೋಗ ಇಲಾಖೆಯಿಂದ ಕೂಡ 13 ಕೋಟಿ ರೂಪಾಯಿ ವೆಚ್ಚನ ನಾವು ತೆಗೆದುಕೊಂಡಿದ್ದೇವೆ. ಅದು ಪ್ರಜ್ವಲ್ ರೇವಣ್ಣ ಇನ್ನೊಂದು ತಿಂಗಳಲ್ಲಿ ಹೊರಗೆ ಬರ್ತಾರೆ, ಏನು ತಲೆ ಕೆಡಿಸ್ಕೊಳ್ಬೇಡಿ, ನೀವು ಎಲ್ಲರೂ ಒಟ್ಟಾಗಿ ಸ್ವಾಗತ ಮಾಡೋಣ ಅಂತ ಮಾಜಿ ಸಂಸದ ಸೂರಜ್ ರೇವಣ್ಣ ಹೇಳಿದ್ದಾರೆ. ಹಾಸನದಲ್ಲಿ ಮಾತನಾಡಿದಂಥ ಅವರು, ಇವತ್ತಿಗೆ ಪ್ರಪಂಚ ಏನು ಮುಗಿದು ಹೋಗಿಲ್ಲ, ಮುಂದಕ್ಕೂ ರಾಜಕೀಯ ಏನು ಅನ್ನೋದು ನನಗೂ ಗೊತ್ತಿದೆ ಅಂತ ಸೂರಜ್ ರೇವಣ್ಣ ಭವಿಷ್ಯ ನುಡಿದಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ಕೂಡ ಇನ್ನೊಂದು ತಿಂಗಳ ಹೊರಗೆ ಬರ್ತಾರೆ, ತಲೆ ಕೆಡಿಸ್ಕೊಳ್ಬೇಡಿ, ನೀವು ಎಲ್ಲರೂ ಒಟ್ಟಿಗೆ ಅವ್ರನ್ನ ಸ್ವಾಗತ ಮಾಡೋಣ. ಇರಲಿ, ಇವತ್ತಿಗೆ ಪ್ರಪಂಚ ಮುಗಿದೋಗಿಲ್ಲ, ಮುಂದಕ್ಕೂ ರಾಜಕೀಯ ಮಾಡೋದು ನನಗೂ ಗೊತ್ತಿದೆ. ಪ್ರಜ್ವಲ್ ರೇವಣ್ಣ ಅವರು ಕೂಡ ಇನ್ನೊಂದು ತಿಂಗಳ ಹೊರಗೆ ಬರ್ತಾರೆ. ಗೋಲ್ಮಾಲ್ ನಟಿ ರನ್ಯಾ ರಾವ್ ಕುರಿತು ಸ್ಫೋಟಕ ಸುದ್ದಿ ಹೊರಬಿದ್ದಿದೆ. ರನ್ಯಾ ನಿರ್ದೇಶಕಿಯಾಗಿರುವ ಕಂಪನಿಗೆ ಬರೋಬ್ಬರಿ 12 ಎಕರೆ ಜಮೀನನ್ನ ಕೆಐಎಡಿಬಿ ಕೊಟ್ಟಿದೆ. ಕೆಸಿ ರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಿರ್ದೇಶಕಿಯಾಗಿರುವ ರನ್ಯಾ ರಾವ್ಗೆ 2023ರಲ್ಲಿ ಕೆಐಡಿಬಿಯಿಂದ 12 ಎಕರೆ ಜಮೀನು ಮಂಜೂರು ಮಾಡಲಾಗಿತ್ತು. ರನ್ಯಾ ರಾವ್ಗೆ ಭೂಮಿ ಮಂಜೂರಾದ ಟೈಮಲ್ಲಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿದ್ದರು. ಮುರುಗೇಶ್ ನಿರಾಣಿ